ಉದಯವಾದ ನಮ್ಮ ಚೆಲುವ ಕನ್ನಡ ನಾಡಿನ ಮುಂದಿನ ವಿಶ್ವೇಶ್ವರಯ್ಯ ಸಿವಿಲ್ ಕುಡಿಗಳೇ, ಈ ಭವ್ಯ ಸಭೆಯಲ್ಲಿ ಮೊದಲಿಗೆ ದೇವಾನುದೇವತೆಗಳಾದ ವಿನಾಯಕ, ಭಾರತೀ ಗಣೇಶ, ವೈಷ್ಣವಿ, ಲಕ್ಷ್ಮಿ, ವೀರರಾಘವ, ಶ್ರೀರಾಮ, ಕೃಷ್ಣ, ಶಿವಕುಮಾರ, ದೇವರಾಜ, ಮನೋಜರಿಗೆ ನಮಿಸಿ ತಿಪ್ಪೇಸ್ವಾಮಿ ಗುರು ಯೋಗೇಶ್ವರ ಪಾದಕ್ಕೆ ಶರಣು ಎನ್ನುತ್ತಾ ಈ ಅಕ್ಷಯವಾದ ಅಕ್ಷರದ ಸುಮಗಳನ್ನು ಅಭಿಷೇಕ ನಿಮ್ಮ ಮುಂದೆ ಅರ್ಪಿಸುತ್ತಿದ್ದೇನೆ. ಓ ತರುಣ ತರುಣಿಯರೇ, ಉಲ್ಲಾಸ ಉತ್ಸಾಹದಲ್ಲಿ ಒಂದು ವಾರ ಕಳೆದು ಕೃತಿಕಾ ನಕ್ಷತ್ರದಂತೆ ಹೊಳೆಯುತ್ತಿರುವ ರತ್ನಗಳೇ ಕೇಳಿ. ಓ ನನ್ನ ಚೇತನ, ಆಗು ನೀ ಅನಿಕೇತನ, ಅನಂತ ತಾನ್ ಅನಂತವಾಗಿ ಆಗಿರುವೆನು ವಿಶ್ವಯೋಗಿ. ಇದು ರಸಋಷಿ ಕುವೆಂಪುವಿನ ಕಾವ್ಯವೇ ಈ ಸಭೆಗೆ ಮನೋಹರಿಸಿ ಕಳಿಸಿದ ಹಾರೈಕೆ. ಅನಂತ ಶಯನ ಹೆಡೆಯ ನೆರಳಿನಲ್ಲಿ ವಿಶ್ವವೆಲ್ಲ ವ್ಯಾಪಿಸಿದ ವಿಷ್ಣುವಿನ ನೆಲೆ, ಅನಂತ ನಾಗರಾಜನ ಹೆಡೆಯ ಮೇಲೆ ನಿಂತಿರುವುದು ಈ ಭೂಮಿಯ ನೆಲೆ. ನಾಗೇಶ್ವರು ಹಡೆದ ಪ್ರೇರಣೆಯ ಮಾತಿನಲ್ಲಿ ದೀಪ್ತವಾಗಲಿ ನಿಮ್ಮ ಜಿಯೋಸ್ಪೇಷಲ್ ಕಲೆ ತಲೆ. ಭಾರತೀಯ ತಂತ್ರಜ್ಞಾನದ ಮೂಲ ಅಥರ್ವ ವೇದ, ಬ್ರಹ್ಮಾಂಡವೆಲ್ಲ ತುಂಬಿದೆ ಓಂಕಾರದ ನಾದ. ರಿಮೋಟ್ ಸೆನ್ಸಿಂಗ್ನ ಮೂಲ ಶಕ್ತಿ ಭಾಸ್ಕರ ರವಿಯ ಕಿರಣ. ಈ ಶ್ವೇತ ಕಿರಣ ವರ್ಣಗಳೇ ಇಮೇಜ್ ಇಂಟರ್ಪ್ರಿಟೇಷನ್ಗೆ ಕಾರಣ. ಈ ಕಲೆಯ ವಿದ್ಯೆ ಕಲಂದರನ ಅನುಗ್ರಹದಿಂದ ನಿಮಗೆ ಸಿದ್ಧಿಸಲಿ. ರಾಕೇಶನಂತೆ ರಾರಾಜಿಸಿ ಪ್ರವೀಣನ ಪ್ರಾವೀಣ್ಯತೆ ಪಡೆದು ಧೀಮಂತ ನಡಿಗೆ ಆಗಲಿ ಈ ನಾಡಿಗೆ ಅನನ್ಯಸೆ. ಉಮರನಂತೆ ಅಜರಾಮರವಾಗಿ ನಿಮ್ಮ ಕೊಡುಗೆ, ರೋಷನ್ನ ರ್ಯಾಷನಾಲಿಟಿ ಇರಲಿ ನಿಮ್ಮ ಆಲೋಚನೆಯಲ್ಲಿ. ಶುಭಾಷಿತ ಸದಾ ತುಂಬಿರಲಿ ನಿಮ್ಮ ಮಾತಿನಲ್ಲಿ ಅಂಕಿತವಾಗಿರಲಿ. ಅನಿತವಾಗಿ ಕಾವೇರಿ ಹರಿಯುವಂತೆ ಗುರು ಚರಣದಲ್ಲಿ ಅನನ್ಯವಾದ ಶರಣ್ಯ ಭಾವ ಹರಿಯಲಿ. ಇಂದಿನ ಜಿಯೋಸ್ಪೇಷಿಯಲ್ ಪ್ರಜಾಪ್ರಭುತ್ವದ ನಂಬಿಕೆ ಶ್ರುವಾಸ ನೆಲೆಸಿ ವನ್ಯದೇವತೆ ಸಂಪತ್ತನ್ನು ರಕ್ಷಿಸುವ ವನಿತಾ, ವರ್ಣರಂಜಿತ ಚಿತ್ರವನ್ನು ರಚಿಸುವ ವರ್ಷಿತ, ಹೇಮಂತ ಋತುವಿನ ಲೋಹಿತ ಮೋಹಿತ ತನುವಿನ ಬಾಣ ಜೀವನದಲ್ಲಿ ಪ್ರಿಯಾಂಶುವಾದ ನೀಡಿ ನಿಮಗೆ ಆನಂದವನ್ನು ಹರಿಸಲಿ. ಆಶಿಷನ ಕಾಮಧೇನು ಕರುಣೆಯ ಮಾತು, ಹುಲಿ ಗರ್ಜನೆಯ ಮಾತು ಎರಡೂ ಪಡೆದ ಇವೇ ಧನ್ಯ. ನಿಮ್ಮ ಮೈತ್ರಿ ಸದಾ ಸುಭದ್ರವಾಗಿ ಅಮರನಂತೆ ಅಮರವಾಗಿರಲಿ. ಧನ್ಯವಾದಗಳು.